ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಾನುಪ್ರಕಾಶ್ ಚಾನೆಲ್. ಇವತ್ತು ನಾವು ನಮ್ಮ ಮನೆ ದೇವರು ಹುಲಿಕುಂಟೆ ಬೇಟೆ ರಂಗನಾಥ ಸ್ವಾಮಿ ಅಂತ ಆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಪಾಪುದು ಹುಡ್ಕೋದು ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗೆ ಅಂದವೇ ಸ್ವೀಟ್ಸ್ ತೊಗೋಬೇಕಿತ್ತು. ಸೊ ಸ್ವೀಟ್ಸ್ ತೊಗೊಂಡು ಹೊರಡೋಣ ಅಂತ ಬಂದ್ವಿ. ಸ್ವೀಟ್ಸ್ ಶಾರ್ಟೇಜ್ ಇತ್ತು ಸ್ವಲ್ಪ. ಸೊ ತೊಗೊಂಡು ಹಾಗೆ ದೇವಸ್ಥಾನದ ಟರ್ನಿಂಗಲ್ಲಿದ್ದೀವಿ. ಅಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಯಜಮಾನ್ರಿದ್ರು. ಅವ್ರನ್ನೂ ಕರ್ಕೊಂಡು ಹೊರಟ್ವಿ ದೇವಸ್ಥಾನದ ಹತ್ರ. ಇಲ್ಲಿ ನೋಡಿ, ಈಗ ದೇವಸ್ಥಾನ ಇದು. ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ನಾರ್ಮಲ್ ರಶ್ ಇರಲ್ಲ, ಹಬ್ಬಗಳ ಟೈಮಲ್ಲಿ ಮಾತ್ರ ಇರುತ್ತೆ. ಸುಮ್ಮನೆ ಅಷ್ಟೇನಾ? ಏನು ಈಗ ಪಾಪು ತೀರ್ಥ ಹಾಕ್ಸ್ಕೊಂಡ್ವಿ. ಅದು ಮುಡಿ ಕೊಡೋದಕ್ಕೂ ಮುಂಚೆ ನಮ್ಮ ಅಣ್ಣ ಅವ್ರ ತೊಡೆ ಮೇಲೆ ಕುಂಡ್ರಿಸ್ಕೊತಿದ್ದಾರೆ. ಅವ್ರಿಗೆ ಪೂಜೆ ಮಾಡಿಕೊಟ್ರು. ಹೀಗೆ ಮುಡಿ ತೆಗಿತಾ ಇದ್ದಾರೆ. ಇಲ್ಲಿ ನಾರ್ಮಲಾಗಿ ಅಂದರೆ ವೈಕುಂಠ ಏಕಾದಶಿಗೆ ಮತ್ತು ಶನಿವಾರ ಟೈಮಲ್ಲಿ ರಶ್ ಇರುತ್ತೆ ತುಂಬ. ಇದು ಅನ್ನದಾನ ಎಲ್ಲ ನಡೆಯುತ್ತೆ, ಚೆನ್ನಾಗಿ ಮಾಡ್ತಾರೆ. ಅದೇ ಹಬ್ಬಗಳ ಟೈಮಲ್ಲಿ ಮಾತ್ರ ಇರುತ್ತೆ. ನಾರ್ಮಲಾಗಿ ಏನು ಅಷ್ಟು ರಶ್ ಇರಲ್ಲ. ನೋಡಿ, ನಮ್ಮ ಅಣ್ಣ ನನ್ನ ಮಗಳನ್ನ ಹಿಡ್ಕೊಂಡಿದ್ದಾನೆ. ಕೂದಲು ತೆಗಿತಿದ್ದಾರೆ. ತುಂಬ ಹಠ ಮಾಡ್ತಾ ಇದ್ದಾಳೆ, ತಳ್ತಿದ್ದಾಳೆ, ಬಿಡಿಸ್ಕೊಳಕ್ಕೆ ಹೋಗ್ತಿದ್ದಾಳೆ. ಇಬ್ಬರು ಹಿಡ್ಕೊಂಡಿದ್ದೀವಿ. ಆದರೂ ಅವಳು ಫುಲ್ಲು ಶಕ್ತಿ ಬಿಟ್ಟು ತಳ್ತಾ ಇದ್ದಾಳೆ. ಅವಳಿಗೆ ಭಯ ಹತ್ಕೊಬಿಟ್ಟಿದೆ. ನನ್ನ ದೊಡ್ಡ ಮಗಳೇನು ಅಷ್ಟು ಗಲಾಟೆ ಮಾಡಲಿಲ್ಲ ಪಾಪ. ಒಂದೆರಡು ಮೂರು ನಿಮಿಷ ಹತ್ಬಿಟ್ಟು ಮತ್ತೆ ಸೈಲೆಂಟಾಗಿ ಮಾಡಿಸ್ಕೊಂಡು. ಇವಳು ಹಾಗಿಲ್ಲ, ಚಿಕ್ಕವಳು ತುಂಬ ಹಠ ಅಂದರೆ ಹಠ. ನಮ್ಮನ್ನೇ ತಳ್ತಿದ್ದಾಳೆ. ಆ ಅಂಕಲ್ ಪಾಪ ನಿಲ್ಲಿಸಿ ಮಾಡ್ತಿದ್ರು ಸಮಾಧಾನದಿಂದ. ಮಕ್ಕಳನ್ನ ಹಿಡಿಯೋದು ತುಂಬ ಕಷ್ಟ. ಅಷ್ಟು ಏನು ಒಂದು 10 ಜನ ಹಿಡಿದ್ರು ಕೂಡ ಸಾಲದು, ಅಷ್ಟು ಇದ್ರಾಗಿ ಪಟ್ಟಾಗಿ ತಳ್ತಾರೆ ಮಕ್ಕಳು. ನೋಡಿ, ಈಗ ಆಲ್ಮೋಸ್ಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಗಿದೆ. ಯಾರು ಮಾತಾಡ್ಸಿದ್ರು ಅವಳು ನಿಲ್ಲಿಸ್ಲು ಹಳ. ನಮ್ಮ ಚಿಕ್ಕಮ್ಮ ಮಾತಾಡ್ಸಿದ್ರು ಇಲ್ಲ. ಆ ಸ್ವೀಟ್ಸ್ ಕೈ ಕೊಟ್ಟರು ಹಿಡ್ಕೊತಿಲ್ಲ, ಎತ್ತೆತ್ತಾಗ್ತಿದ್ದಾಳೆ. ತುಂಬ ಗಾಬರಿ ಆಗೋಯ್ತು. ಎಲ್ಲಿ ಏನು ಮಾಡ್ಕೊಬಿಡ್ತಾಳೋ, ಸ್ಕ್ರ್ಯಾಚ್ ಮಾಡಿಸ್ಕೊಬಿಡ್ತಾಳೋ ಅಂತ. ಅಲ್ಗೂ ಒಂದು ಕಡೆ ಆಯಿತು. ಸೊ ಅವರು ಅಂಕಲ್ ಇಟ್ಕೊಬಿಟ್ಟಿಲ್ಲ, ಅದು ಪಿಂಪಲ್ಸು ಇರುತ್ತಲ್ವ ಚಿಕ್ಕ ಚಿಕ್ಕದು, ಅದ್ರದ್ದು ಅದು ಏನಾಗಿಲ್ಲ ಅಂತ ಹೇಳಿದ್ರು. ಅಂದರೂ ನಮಗೆ ಭಯ. ನೋಡಿ, ನಮ್ಮಣ್ಣ ಇಟ್ಕೊಂಡ್ರೆ ಬಿಡಿಸ್ಕೊಳ್ತಿದ್ದಾಳೆ. ನಮ್ಮ ಅಣ್ಣ ನಗ್ತಾ ಇದ್ದಾನೆ. ಅವಳಿಗಿಂತ ತುಂಬ ಸ್ಟ್ರೆಂತ್ ಇದ್ದಾಳೆ ಇವಳು, ಅವಳ ಥರ ಅಲ್ಲ ಇವಳು ಅಂತ ನಮ್ಮ ಅಣ್ಣ ಹೇಳ್ತಿದ್ದ. ನೋಡಿ ಹೇಗೆ ಬಿಡಿಸ್ಕೊತಿದ್ದಾಳೆ. ನಾನು ಗುಂಡಿಡ್ಕೊಂಡಿದ್ದೀನಿ ಅವಳ ತಲೆ, ನಮ್ಮ ಅಣ್ಣ ಕೈ ಕಾಲು ಹಿಡ್ಕೊಬಿಟ್ಟಿದ್ದಾನೆ. ಆದರೂ ಅವಳು ನೋಡಿ ಎಲ್ಲ ಆಯಿತು. ಈಗ ಸ್ನಾನ ಮಾಡೋದಕ್ಕೆ ನೀರೆಲ್ಲ ಕಾಯಿಸ್ಕೊಬಂದು ಕೊಟ್ಟಿದ್ದಾರೆ ಅವರೇ ಪೂಜಾರರು. ಲಾಸ್ಟ್ ಟೈಮ್ ನನ್ನ ದೊಡ್ಡ ಮಗಳಿಗೂ ಅವರೇ ಎಲ್ಲ ರೆಡಿ ಮಾಡ್ಕೊಬಂದಿದ್ರು. ನೋಡಿ, ನಮ್ಮ ಚಿಕ್ಕಮ್ಮ ಇದು ಮಾಡ್ತಿದ್ದಾರೆ. ಬಾಯಲ್ಲೆಲ್ಲ ಕೂದಲೋಗ್ಬಿಟ್ಟಿತ್ತು ಅವಳು ಹತ್ತು. ನೋಡಿ, ನೀರು ಸ್ನಾನ ಮಾಡಿಸ್ತಿದ್ದಾರೆ ನಮ್ಮ ಆಂಟಿ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ. ಈಗ ಕಿವಿ ಬೇರೆ ಸುಚ್ಚೋದಿದೆ, ಇನ್ನೆಷ್ಟು ಅಳ್ತಾಳೋ ಏನೋ ಅನಿಸ್ಬಿಟ್ಟಿದೆ. ಈಗ ನಾಮಕರಣ ನಾವಿಲ್ಲೇ ದೇವಸ್ಥಾನದಲ್ಲೇ ಮಾಡ್ಕೊಂಡ್ವಿ ನಾಮಕರಣ. ಯಾಕಂದರೆ ಇನ್ನು 2-3 ಮಂತ್ಸ್ಗೆ ಮತ್ತೆ ಬರ್ತ್ಡೇ ಇದೆ. ನೋಡಿ, ಅವ್ರಿಗೆ ಸ್ವಯಂಪಾಕ ಕೊಟ್ವಿ, ಕೂದಲು ತೆಗ್ದವ್ರಿಗೆ. 2-3 ಮಂತ್ಸ್ಗೆ ಬರ್ತ್ಡೇ ಇದೆ ಅಲ್ವಾ. ಸೊ ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನದಲ್ಲೇ ಮಾಡ್ಕೊಂಡ್ವಿ. ನನ್ನ ದೊಡ್ಡ ಮಗಳಿಗೆ ನಮ್ಮಮ್ಮ ಅವ್ರು ಚೌಲ್ಟ್ರಿಯಲ್ಲಿ ಮಾಡಿಕೊಟ್ರು ಗ್ರ್ಯಾಂಡಾಗಿ. ನೋಡಿ, ನಾವು ಹೆಸರು ಕೂಗ್ತಾಯಿದ್ವಿ. ನಮ್ಮ ಅಣ್ಣ ಕೂಗಿದ್ರು, ನಾನು ನಮ್ಮ ಯಜಮಾನ್ರು ಕೂಗಿದ್ವಿ. ಅವರು ನಮ್ಮ ಯಜಮಾನ್ರು ಅವರಪ್ಪ ಅವರು ಕೂಗಿದ್ರು. ನನ್ನ ಚಿಕ್ಕ ಮಗಳಿಗೆ ಜೇನುತುಪ್ಪ ಹಿಡ್ತಿದ್ದೀವಿ. ಇವಳು ನನ್ನ ದೊಡ್ಡ ಮಗಳು ನನಗೂ ಹಿಡ್ರಿ ಅಂತ ಹಿಡಿಸ್ಕೊತಿದ್ದಾಳೆ. ನೋಡಿ, ನಮ್ಮ ಆಂಟಿ ಅವರೆಲ್ಲ ಆರತಿ ತೆಗಿತಿದ್ದಾರೆ. ಈಗ ಆರತಿ ತೆಗ್ದು ಹಾಗೆ ನನಗೆ ಮಡ್ಲು ತುಂಬ್ತಾರೆ. ಈಗ ನಾನು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕೂತ್ಕೊಂಡೆ ಮಡ್ಲು ತುಂಬಿಸ್ಕೊಳ್ಳೋಕ್ಕೆ. ನೋಡಿ, ಈಗ ಅವಳಿಗೆ ಕಿವಿ ಸುಚ್ತಿದ್ದಾರೆ. ನಮ್ಮ ಮಾವ ಡಾಟ್ಸ್ ಇಡ್ತಿದ್ದಾರೆ, ಅದು ಎಲ್ಲಿ ಕುಚ್ಚಬೇಕು ಅಂತ ಸರಿಯಾಗಿ. ಅವಳು ತುಂಬ ಅಳ್ತಿದ್ದಾಳೆ. ನಾವು ಫ್ರಾಕ್ ಕೂಡ ಸರಿಯಾಗಿ ಹಾಕೋಕ್ಕಾಗಿಲ್ಲ, ಎಲ್ಲಿ ಕಿವಿಗೆ ತಗಲ್ಬಿಡುತ್ತೋ ಅಂತ. ನೋಡಿ, ಸುತ್ತಾ ಇದ್ದಾರೆ. ನನ್ನ ದೊಡ್ಡ ಮಗಳಿಗೂ ಇವರೇ ಸುಚ್ಚಿದ್ದು, ನಮ್ಮ ಸೋದರ ಮಾವ. ಅವಳು ಏನು ಅಷ್ಟು ಕಾಟ ಕೊಡಲಿಲ್ಲ, ಇವಳೇ ತುಂಬ ಕಾಟ ಕೊಡ್ತಿದ್ದಾಳೆ, ಅಳ್ತಿದ್ದಾಳೆ. ಎಲ್ಲಿ ಉಸಿರಿಡಿತಾಳೋ ಅಂತ ಅನಿಸ್ಬಿಡ್ತು. ಹೇಗೋ ನೀಟಾಗಿ ಸುಚ್ಚಿದ್ರು ನಮ್ಮ ಮಾವ. ಅಷ್ಟೇನು ಅವಳಿಗೇನು ನೋವಾಗಿಲ್ಲ, ಹತ್ತುಬಿಟ್ಟು ತಿರುಗಿ ಸೈಲೆಂಟಾಗಿ ಇದ್ಬಿಟ್ಲು. ನೋವು ಅಷ್ಟು ಕಾಣಿಸಿಲ್ಲ. ಈಗ ಇನ್ನೊಂದು ಕಿವಿಗೆ ಸುಚ್ತಿದ್ದಾರೆ. ನನಗೆ ನನ್ನ ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ಭಯ ಆಯಿತು, ಎಲ್ಲಿ ಲೂಸಾಗಿ ಬಿಟ್ಬಿಡ್ತೀನೋ ಅವಳು ಕೈ ಕಾಲುಗಳು ಅಂತ. ನಮ್ಮ ಅಕ್ಕ ಕೂರಿಸ್ಕೊಂಡಿದ್ದಾರೆ, ಅವ್ರು ಸುಚ್ಚಿಸ್ತಿದ್ದಾರೆ. ಈಗ ಸುಚ್ಚಿಸಿದ್ದು ಮುಗೀತು, ಸುತ್ತಾ ಇದ್ದಾರೆ ನಮ್ಮ ಮಾವ.
ಈಗ ಅವರು ನನಗೆ ಅರಿಶಿನ ಕುಂಕುಮ ಕೊಡ್ತಾರೆ. ನಾನು ನಮ್ಮ ಅಣ್ಣಗೆ ಇವಾಗ ಅವ್ರ ಸೋದರ ಮಾವ ಕೂರಿಸ್ಕೊಂಡಿದ್ರಲ್ವ, ಹಾಗಾಗಿ ಅವ್ರಿಗೆ ತಾಂಬೂಲ ಕೊಟ್ಟು ಮತ್ತು ನಮ್ಮ ಮಾವ ಅವ್ರಿಗೂ ಕೊಟ್ಟೆ ದಕ್ಷಿಣೆ ತಾಂಬೂಲ ಎಲ್ಲ. ಈಗ ನಮ್ಮಮ್ಮ ಅವ್ರು ನನಗೆ ಮಡ್ಲು ತುಂಬ್ತಾ ಇದ್ದಾರೆ. ಈ ಕಡಲೆ ಮತ್ತು ಬಾಳೆಹಣ್ಣು, ದುಡ್ಡು, ಸೀರೆ ಎಲ್ಲ ತುಂಬ್ತಿದ್ದಾರೆ. ಮೊನ್ನೆ ಮುಡ್ಲಕ್ಕಿ ಕೊಟ್ರಲ್ವ, ಮತ್ತೆ ಕೊಡೋಂಗಿಲ್ಲ ಮಡ್ಲಕ್ಕಿ. ಸೊ ಹಾಗಾಗಿ ಇದು ಕಡಲೆ ಮತ್ತು ಕೊಬ್ಬರಿ ಇಡ್ತಿದ್ದಾರೆ ಮಡ್ಲಿಗೆ. ಈಗ ನಮ್ಮ ಅಕ್ಕ ಅವರು ಸೀರೆ ಮತ್ತು ನನ್ನಿಬ್ಬರು ಮಕ್ಳಿಗೂ ಬಟ್ಟೆ ಎಲ್ಲ ತಂದಿದ್ರು, ಅವರೂ ಕೊಟ್ಟರು ನೋಡಿ. ಮತ್ತು ಇನ್ನೂ ಕೆಲವೊಬ್ಬರು ತಗೊಬಂದಿದ್ರು ಕಿಟ್ಸು, ಅದೆಲ್ಲ ಅವರು ಎಲ್ಲ ಕೊಡ್ತಿದ್ದಾರೆ. ಇವರು ನಮ್ಮ ಮಾವ, ನಮ್ಮ ಯಜಮಾನ್ರಿಲ್ವ, ಅವ್ರ ಮಾವ, ಅವ್ರ ಹೆಂಡ್ತಿ, ಅವರು ಕೊಡ್ತಿದ್ದಾರೆ ನೋಡಿ. ಎಲ್ಲರೂ ಕೊಡ್ತಿದ್ದಾರೆ ತಂದಿರೋರು. ಇವರು ನಮ್ಮ ಅತ್ತಿಗೆ ತಂಗಿ ಮತ್ತು ನಮ್ಮ ಅಣ್ಣ, ಇವರು ನಮ್ಮ ಭಾವ ಎಲ್ಲ ಕೊಟ್ಟರು ನೋಡಿ. ಊಟಕ್ಕೆ ಕೂತ್ಕೊಂಡಿದ್ದಾರೆ ಎಲ್ಲರೂ. ಈಗ ಹೊರಟಿದ್ದೀವಿ. ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.